ಎಲ್ರಿಗೂ ನಮಸ್ಕಾರ. ಶಿವಣ್ಣನ್ಗೆ ಜೋಗಿ ಹೇಗೋ, ಪುನೀತ್ ರಾಜ್ಕುಮಾರ್ಗೆ ಜಾಕಿ ಸಿನಿಮಾ ಹೇಗೋ, ಯುವರಾಜ್ ಕುಮಾರ್ಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಕಮ್ಮಿ ಇಟ್ಕೊಂಡು ಎರಡು ತರ ಮಾಡಿದ್ದಾರೆ. ಎಲ್ಲ ಅಮ್ದಿರ್ ಬಯ್ಯಾದಂತೂ ಗ್ಯಾರಂಟಿ. ಹಳೆ ಶ್ರುತಿ ಅವ್ರ ಮನೇಲಿರೋ ಹುಡುಗ ಲಫಂಗ ಲವ್ ಮಾಡೋದು ಅರುಣ್ ಸಾಗರ್ ತಗೋಬಹುದು. ದಟ್ ಇಸ್ ದ ಹೀರೋ. ಕಂಪ್ಲೀಟ್ ಮ್ಯಾಟ್ರು ಸೂರಿ ಸರ್ ಸಿನಿಮಾ ಪ್ಯಾಟರ್ನ್, ಅವ್ರಿಗಾಗಿರುವಂತಹ ನೋವುಗಳೇನು, ಬ್ಯಾಂಗಲ್ ಬಂಗಾರಿ ಸಾಂಗ್ ನ ನೀವು ಥಿಯೇಟರ್ ಅಲ್ಲಿ ನೋಡ್ಬೇಕು. ನಂಬಿಸ್ತಾನೆ, ಮೋಸ ಮಾಡ್ತಾನೆ. ಈ ಹೀರೋನ ಫ್ಯಾನ್ ವಾಸ್ ಇಲ್ಲಿ ಡೇರ್ ಡೆವಿಲ್ ಉಗ್ರಂ ಶ್ರೀಮುರಳಿ ಹೇಗೆ ಕಮ್ ಬ್ಯಾಕ್ ಮಾಡಿದ್ರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಮೊದಲಿಗೆ ನೀವು ದೊಡ್ಡ ಮನೆ ಅಭಿಮಾನಿಗಳಾಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಶಿವಣ್ಣನ್ಗೆ ಜೋಗಿ ಹೇಗೋ, ಪುನೀತ್ ರಾಜ್ಕುಮಾರ್ಗೆ ಜಾಕಿ ಸಿನಿಮಾ ಹೇಗೋ, ಅದೇ ರೀತಿ ಯುವರಾಜ್ ಕುಮಾರ್ಗೆ ಈ ಎಕ್ಕ ಸಿನಿಮಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಸಿನಿಮಾ. ನಿಜವಾಗ್ಲೂ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗೋದಂತೂ ಖಂಡಿತ. ಅಂದ್ರೆ ಒಂದು ಕಥೆನ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್, ವಿತ್ ಅ ಗುಡ್ ಸಾಂಗ್ಸ್, ವಿತ್ ಅ ಗುಡ್ ಫೈಟ್ ಸಖತ್ತಾಗಿ ಸಿನಿಮಾನ ಮಾಡಿದ್ದಾರೆ ರೋಹಿತ್ ಪದಕಿ. ಹ್ಯಾಟ್ಸ್ ಆಫ್ ಹೇಳ್ಬೇಕು ರೋಹಿತ್ ಪದಕಿ ಅವರಿಗೆ. ಇದಕ್ಕಿಂತ ಮುಂಚೆ ರೋಹಿತ್ ಪದಕಿ ಅವರು ದಯವಿಟ್ಟು ಗಮನಿಸಿ, ಹಾಗೆ ರತ್ನನ್ ಪ್ರಪಂಚ 2 ಸಿನಿಮಾನು ಮಾಡಿದ್ರು. ಇಂದಿನ 2 ಸಿನಿಮಾ ಹೋಲಿಸ್ಕೊಂಡ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಕಮ್ಮಿ ಇಟ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋ ಕಥೆಗಳವು. ಬಟ್ ಇದು ಕತೆ, ಕಂಟೆಂಟ್, ಕಮರ್ಷಿಯಲ್ ಆಸ್ಪೆಕ್ಟ್ಸ್, ಸಾಂಗು, ಫೈಟ್ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್ ಸಖತ್ತಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ನಮ್ಮ ಶ್ರುತಿ ಮೇಡಮ್ ಇಂದ ಸ್ಟಾರ್ಟ್ ಮಾಡೋಣ. ನಮ್ಗೆ ಶ್ರುತಿ ಮೇಡಮ್ ಆಕ್ಟಿಂಗ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ, ಯಾಕಂದ್ರೆ ಅಷ್ಟೊಂದು ಸೀನಿಯರ್, ಆಕ್ಟಿಂಗ್ ಅಂತೂ ಸೂಪರ್. ಆದ್ರೆ ಇದ್ರಲ್ಲಿ 2 ತರ ಮಾಡಿದ್ದಾರೆ. ಅಂದ್ರೆ ಒಂದು ಗಯ್ಯಾಳಿ ತರ, ಇನ್ನೊಂದು ಬಂದ್ಬಿಟ್ಟು ತುಂಬಾ ಎಮೋಷನಲಿ ಕ್ಯಾರಿ ಆಗುವಂತಹ ಒಂದಷ್ಟು ಸೀನ್ಸ್ ಇದೆ. ಗಯ್ಯಾಳಿ ಮೀನ್ಸ್ ಊರಲ್ಲಿ ಹಳ್ಳಿಲೆಲ್ಲ ಆಲ್ಮೋಸ್ಟ್ ಎಲ್ಲಾ ಅಮ್ದಿರ್ ಬಯ್ಯಾದಂತೂ ಗ್ಯಾರಂಟಿ. ಸೊ ಎಲ್ಲಾ ಅಮ್ದಿರ್ ಬಯ್ಯೋಂಗೆ ಶ್ರುತಿ ಅವರು ಆ ಕ್ಯಾರೆಕ್ಟರ್ ನ ಅಷ್ಟು ನೀಟಾಗಿ, ಹಳ್ಳಿಯವ್ರ ತರನೇ ತುಂಬಾ ನೀಟಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ 1-2 ಎಲಿಮೆಂಟ್ಸ್ ಅಲ್ಲಿ ಹಳೆ ಶ್ರುತಿಯವರು, ಅಂದ್ರೆ ಶ್ರುತಿಯವ್ರು ಬಂದ್ರೆ ಕಣ್ಣೀರ್ ಹಾಕೋರಲ್ವಾ, ಆ ಲೆವೆಲ್ ಎಮೋಷನ್ ಕ್ಯಾರಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದು. ಅದಾದ್ಮೇಲೆ ಹೀರೋಯಿನ್ ಬಂದ್ಬಿಟ್ಟು ಸಂಜನಾ ಆನಂದ್. ಸೊ ಸಂಜನಾ ಆನಂದ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಟಿಪಿಕಲ್ ಫ್ಯಾಮಿಲಿ ಗರ್ಲ್ಸ್. ಈಗ ಹೆಂಗೆ ಅಂದ್ರೆ ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗರ್ಲ್ಸ್ ಅಂದ್ರೆ ಫ್ರೆಂಡ್ ಮನೇಲಿರುವ ಹುಡುಗ ಲೋಫರ್, ಲೆಫ್ಟ್ ಅಲ್ಲಿ ಮನೇಲಿರುವ ಹುಡುಗ ಲಫಂಗ. ಸೊ ಅವ್ರಪ್ಪ ಸರಿ ಇಲ್ಲ, ಇವ್ರು ಸರಿ ಇಲ್ಲ. ನಮ್ಮ ಮನೇಲಿರುವ ಅಪ್ಪ, ಅಮ್ಮ, ಅಣ್ಣ ಎಲ್ಲಾ ಒಳ್ಳೆಯವರು, ಬೇರೆಯವ್ರ ಮನೆ ಗಂಡಸರೆಲ್ಲ ಕೆಟ್ಟವರು ಅನ್ನೋ ತರ ಒಂದು ಕ್ಯಾರೆಕ್ಟರ್. ಸೊ ಅದೇ ಒಂದು ಕ್ಯಾರೆಕ್ಟರ್ ನ ಇಟ್ಕೊಂಡು, ಸೊ ಒಂದು ಟಿಪಿಕಲ್ ಮಿಡಲ್ ಕ್ಲಾಸ್ ಗರ್ಲ್ ಲವ್ ಮಾಡಿದ್ರೆ ಹೆಂಗ್ ಬಿಹೇವ್ ಮಾಡಬಹುದು ಒಂದು ಹುಡುಗನ ಹತ್ರ ಅಂತ 1-2 ಸೀನ್ ಅಲ್ಲಿ ಕಣ್ಣಿಗೆ ಕಟ್ಟೋ ತರ ತೋರಿಸ್ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ನೋಡ್ಬೋದು, ತುಂಬಾ ಖುಷಿ ಪಡ್ಬೋದು. ಹಾಗೆ ಸಿನಿಮಾದಲ್ಲಿ ಫಸ್ಟ್ ಇಷ್ಟ ಆಗೋದೇ ನಿಮ್ಗೆ ಡೈಲಾಗ್ಸ್ ಬಂದ್ಬಿಟ್ಟು ರೋಹಿತ್ ಪದಕಿ ಅವರು ಕೂಡ ಬರ್ದಿದ್ದಾರೆ, ವಿಕ್ರಮ್ ಅವ್ರು ಬರ್ದಿದ್ದಾರೆ, ಹಾಗೆ ನಮ್ಮ ಸ್ನೇಹಿತರಾದಂತ ಮಾಸ್ತಿ ಅವರು ಕೂಡ ಡೈಲಾಗ್ ನ ಬರ್ದಿದ್ದಾರೆ. ಸೊ ಡೈಲಾಗ್ಸ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದೊಂದು ವೇ, ಹೆಂಗೆ ಆ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡ್ಬೇಕು ಆ ಲೆವೆಲ್ಗೆ ಡೈಲಾಗ್ ಗಳನ್ನ ಬರ್ದಿದ್ದಾರೆ. ಡೈಲಾಗ್ಗೆ ಪ್ರತಿಯೊಂದು ಸೀನ್ ಅಲ್ಲೂ ಒತ್ತು ಕೊಟ್ಟಿ ನೀಟಾಗಿ ಡೈಲಾಗ್ ನ ಬರ್ದಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ. ಸೊ ಅದ್ರ ಬಿಹೇವಿಯರ್ ಪ್ರಕಾರ ಡೈಲಾಗ್ ಬರ್ದಿದ್ದಾರೆ. ನೀವು ಅದಕ್ಕೆ ಎಕ್ಸಾಂಪಲ್ ಆಗಿ ಅರುಣ್ ಸಾಗರ್ ತಗೋಬಹುದು, ಅಥವಾ ಬೇರೆ ಕ್ಯಾರೆಕ್ಟರ್ ಗಳು ತಗೋಬಹುದು. ಡೈಲಾಗ್ಗೆ ಬಹಳ ನೀಟಾಗಿ ಒತ್ತು ಕೊಟ್ಟು ಡೈಲಾಗ್ಸ್ ನ ಬರ್ಸಿದ್ದಾರೆ. ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರ್ಗು ಡೈಲಾಗ್ಸ್ ಗಳ ರಸದೌತಣ ಅಂತ ಹೇಳ್ಬಹುದು. ಡೈಲಾಗ್ಸ್ ರೈಟರ್ ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅದಾದ ನಂತರ 2ನೇ ಹೀರೋಯಿನ್ ಬಂದ್ಬಿಟ್ಟು ಸಂಪದ ಅವರ ಕ್ಯಾರೆಕ್ಟರ್ ನನ್ಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಒಂದು ಹೆಣ್ಮಗಳು ಒಂದ್ ಕನ್ಸ್ಗಳನ್ನ ಹೊತ್ಕೊಂಡು ಯಾವ್ದೋ ಒಂದು ಕಡೆ ಬಂದು ಸ್ಟಕ್ ಆಗ್ಬಿಡ್ತಾರೆ, ಅಂದ್ರೆ ಒಂದು ಬಾವಿಯಲ್ಲಿರುವ ಕಪ್ಪೆ ತರ. ಸೊ ಯಾವ್ದೋ ಒಂದು ಇಷ್ಟ ಇಲ್ದಿರುವಂತಹ ಜಾಗದಲ್ಲಿ ಬಂದು ಕೆಲಸ ಮಾಡ್ಕೊಂಡು ಸ್ಟ್ರಕ್ ಆಗ್ಬಿಡ್ತಾರೆ, ಹೊರಗಡೆ ಹೋಗಕ್ ಆಗ್ತಿರಲ್ಲ, ಅಷ್ಟು ಧೈರ್ಯ ಇರಲ್ಲ ಅವರಿಗೆ. ಸೊ ಆ ಧೈರ್ಯ ತುಂಬಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ದಟ್ ಇಸ್ ದ ಹೀರೋ. ಸೊ ಆ ವ್ಯಕ್ತಿ ಜೊತೆ ನಡೆಯುವಂತಹ ಕಾನ್ವರ್ಸೇಷನ್ಸ್ ಆಗ್ಬೋದು, ಪ್ರೀತಿ ಆಗ್ಬೋದು, ವಿಶ್ವಾಸ ಆಗ್ಬೋದು, ಆ ವ್ಯಕ್ತಿ ಅವಳನ್ನ ಹೆಂಗ್ ಕಾಪಾಡ್ಕೋಬಹುದು, ಕಂಪ್ಲೀಟ್ ಮ್ಯಾಟ್ರು ನಿಮ್ಗೆ ತುಂಬಾ ಇಷ್ಟ ಆಗತ್ತೆ. ಅಷ್ಟು ಚೆನ್ನಾಗಿದೆ ಆ ಕಾನ್ವರ್ಸೇಷನ್ಸ್, ಆ ಸಿನಾರಿಯೋಸ್. ಫಸ್ಟ್ ಹೀರೋಯಿನ್ಗೂ ಸೆಕೆಂಡ್ ಹೀರೋಯಿನ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಮಾತುಕತೆ ಇದೆ. ಆಮೇಲೆ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಅಲ್ಲಲ್ಲಿ ಲಿಂಕ್ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುವಂತಹ ಸ್ಕ್ರೀನ್ ಪ್ಲೇ. ಇನ್ನ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರೆ ಸತ್ಯ ಹೆಗ್ಡೆ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಅವರೆಲ್ಲ ಅವಾಗಿಂದಾನೆ ಲೆಜೆಂಡ್. ಸೊ ನಾವು ಈ ಸಿನಿಮಾದಲ್ಲಿ ಏನ್ ನೋಡ್ಬೋದು ಅಂದ್ರೆ, ನೀವು ಆಲ್ಮೋಸ್ಟ್ ಸೂರಿ ಸರ್ ಸಿನಿಮಾ ಪ್ಯಾಟರ್ನ್, ಸೊ ಯೋಗರಾಜ್ ಭಟ್ರು ಸಿನಿಮಾ ತರ ಕಲರ್ಫುಲ್ ಒಂದು ಸ್ಟೈಲ್ ಆಫ್ ಕಾಪಿ ನೋಡ್ಬೋದು. ಅಂದ್ರೆ ಒಂದಷ್ಟು ಮೇಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಲೋಕಲ್ ಅಲ್ಲಿ ಶೂಟ್ ಗಳು ಮಾಡಿರುವಂತದ್ದು, ಅಥವಾ ಹೊರಗಡೆ ಸೀನರೀಸ್ ಅಲ್ಲಿ ಶೂಟ್ ಮಾಡಿರುವಂತದ್ದು, ಕಂಪ್ಲೀಟ್ ಸಿನಿಮಾದಲ್ಲಿ ನಿಮ್ಗೆ ಸ್ಟೋರಿಗೆ ಎಷ್ಟು ಬೇಕು ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಟಿ ಕೊಟ್ಟಿದ್ದಾರೆ.
ಸೊ ಮಾರ್ಕೆಟ್ ಸೀನ್ ಗಳಿರ್ಬೋದು, ಕೆಲವೊಂದು ಸ್ಲಮ್ ಸೀನ್ ಗಳಿರ್ಬೋದು, ಕಾಶಿದು ಸೀನ್ ಇರ್ಬೋದು, ಆ ಚೇಸಿಂಗು ಅವೆಲ್ಲ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಸತ್ಯ ಹೆಗ್ಡೆ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದ ನಂತರ ಅತುಲ್ ಕುಲಕರ್ಣಿ ಅವರು, ತುಂಬಾ ದಿನ ಆಯ್ತು ನಾನು ಬೆಳ್ಳಿತೆರೆಯಲ್ಲಿ ನೋಡಿ ಅವ್ರನ್ನ. ಅತುಲ್ ಕುಲಕರ್ಣಿ ಅವರ ಒಂದು ಬಿಗ್ಗೆಸ್ಟ್ ಫ್ಯಾನ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಆಕ್ಟಿಂಗ್ ನ ತುಂಬಾ ಏನೋ ರಫ್ ಆಗಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೆಲ್ಲ ಮಾಡಲ್ಲ, ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಸೊ ಅವ್ರ ಆಕ್ಟಿಂಗು ಇಲ್ಲಿ ಬಹಳ ಇಷ್ಟ ಆಯ್ತು. ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಒಂದು ಮಾರಲ್ ನ ಇಟ್ಕೊಂಡು ತನ್ನ ಮಾರಲ್ನು ಮತ್ತೆ ಪದವಿನು ಹೆಂಗೆ ಕಾಪಾಡ್ಕೋಬಹುದು, ಸೊ ಅವ್ರಿಗಾಗಿರುವಂತಹ ನೋವುಗಳೇನು, ಸೊ ಅವರಲ್ಲಿರುವ ಒಳ್ಳೆತನಗಳೇನು, ಇವೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಅರುಣ್ ಸಾಗರ್ ಅವ್ರನ್ನ ನೆನ್ಸ್ಕೋಬೇಕು. ಯಾಕಂದ್ರೆ ಆ ಸ್ಲ್ಯಾಂಗೇ ಚೆನ್ನಾಗಿದೆ. ಅರುಣ್ ಸಾಗರ್ ಅವ್ರು ಮಾತಾಡೋ ಸ್ಲ್ಯಾಂಗ್ ಇರ್ಬೋದು, ಅವ್ರ ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಸೊ ಅದು ಕಂಪ್ಲೀಟ್ ಸೂಪರ್ ಆಗಿದೆ. ಒಂದ್ 2-3 ಕ್ಯಾರೆಕ್ಟರ್ಗಳು ಸಕ್ಕದಾಗಿ ಬರುತ್ತೆ. ನಮ್ ಸಾಧು ಕೋಕಿಲ ಅವ್ರು ಇದಾರೆ. ಸಾಧು ಕೋಕಿಲ ಬಂದ್ಬಿಟ್ಟು ಕಾಮಿಡಿಗೋಸ್ಕರ ಎಲ್ಲೋ ಒಂದ್ ಸೀನಲ್ಲಿ ಬಂದು ಹೋಗೋದ್ ಮಾಡಿಲ್ಲ. ಸೊ ಸಾಧು ಕೋಕಿಲ ಅವರು ವಿತ್ ಹೀರೋ ವಿತ್ ಕತೆ ನಿಮ್ಗೆ ಕ್ಯಾರಿ ಆಗ್ತಾ ಹೋಗ್ತಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ಅದೇ ಹೇಳೋದು ಬ್ಯೂಟಿ ಆಫ್ ಸ್ಕ್ರೀನ್ ಪ್ಲೇ ಅಂತ. ಸ್ಕ್ರೀನ್ ಪ್ಲೇನ ಅಷ್ಟು ನೀಟಾಗಿ ಹೇಳೋದು, ಅಷ್ಟು ನೀಟಾಗಿ ಸಿನಿಮಾ ಮಾಡಿದ್ದಾರೆ. ನಮ್ಮ ಯುವರಾಜ್ ಕುಮಾರ್ ಅವರು ಏನ್ ಎನರ್ಜಿ ಗುರು, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅದೇ ಎನರ್ಜಿ. ಆ ಡ್ಯಾನ್ಸ್ ಅಲ್ಲಾಗಿರ್ಬೋದು, ಫೈಟ್ ಅಲ್ಲಾಗಿರ್ಬೋದು, ಅಯ್ಯೋ ಆಕ್ಷನ್ ಸೀನ್ಸ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ರವಿ ವರ್ಮಾ ಸರ್ ಕೂಡ ಕಂಪೋಸಿಂಗ್ ಮಾಡಿದ್ದಾರೆ. ಒಳ್ಳೆ ಆಕ್ಷನ್ ಸೀನ್ಸ್ ಗಳಿದೆ, ಒಳ್ಳೆ ಡ್ಯಾನ್ಸ್ ಇದೆ. ಬ್ಯಾಂಗಲ್ ಬಂಗಾರಿ ಸಾಂಗ್ ನ ನೀವು ಥಿಯೇಟರ್ ಅಲ್ಲಿ ನೋಡ್ಬೇಕು. ನೀವು ಮೈನು ಬ್ಯಾಂಗಲ್ ಬಂಗಾರಿ ಸಾಂಗ್ ನ ನೀವು ಥಿಯೇಟರ್ ಅಲ್ಲಿ ನೋಡಿ, ಅದ್ರ ಫೀಲ್ ನೋಡಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಕೇಳುತ್ತೆ, ಅಷ್ಟು ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಕೊರಿಯೋಗ್ರಫಿ ಅಂತೂ ಸಕ್ಕದಾಗಿ ಮಾಡಿದ್ದಾರೆ ಬ್ಯಾಂಗಲ್ ಬಂಗಾರಿ ಸಾಂಗ್ದು. ಸೊ ನೀವು ಫಸ್ಟ್ ಹೋಗ್ಬಿಟ್ಟು ಆ ಸಿನಿಮಾ ನೋಡಿ. ಸೊ ಆ ಸಾಂಗ್ ನ ನೋಡಿ ನನಗೆ ಕಮೆಂಟ್ ಮಾಡಿ. ಸಾಂಗು ನಾವು ನಾರ್ಮಲ್ ಆಗಿ ಕೇಳೋದಕ್ಕೂ ಥಿಯೇಟರ್ ಅಲ್ಲಿ ಕೇಳೋದಕ್ಕೂ ಏನ್ ವ್ಯತ್ಯಾಸ ಅಂತ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಯುವರಾಜ್ ಕುಮಾರ್ ಅವರು ಎಲ್ಲೂ ಕೂಡ ಆಕ್ಟಿಂಗ್ ನ ಮಾಡ್ತಾ ಇದ್ದೀನಿ ಅಂತ ಫೀಲ್ ಮಾಡ್ತಾ ಇಲ್ಲ. ಸೊ ಎಲ್ಲೆಲ್ಲಿ ಸಿಚುವೇಶನ್ಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ರಿಯಾಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಆ ರಿಯಾಕ್ಷನ್ಸ್ ಇದೆಯಲ್ಲ, ಆ ರಿಯಾಕ್ಷನ್ ನ ಅಷ್ಟು ನೀಟಾಗಿ ಕ್ಯಾರಿ ಮಾಡಿದ್ದಾರೆ. ಯಾಕಂದ್ರೆ ಫಸ್ಟ್ ಫ್ರೆಂಡ್ಸ್ ಜೊತೆ ಇರ್ತಾರೆ, ಸೊ ಹ್ಯಾಪಿ ಆಗಿರ್ತಾರೆ. ಯಾವ್ದೋ ಫ್ರೆಂಡ್ ಬರ್ತಾನೆ, ನಂಬಿಸ್ತಾನೆ, ಮೋಸ ಮಾಡ್ತಾನೆ. ಆ ಟೈಮಲ್ಲಿ ಹೆಂಗಿರ್ಬೇಕು, ಯಾವ ತರ ರಿಯಾಕ್ಟ್ ಮಾಡ್ಬೇಕು, ಡೈಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಅವರ ಸ್ಟೇಜ್ ಆಫ್ ಆ ಸ್ಕ್ರೀನ್ ಪ್ಲೇ ಓದಂಗ್ ಕ್ಯಾರೆಕ್ಟರೇಷನ್ ಚೇಂಜ್ ಆಗ್ತಾ ಒಂದು ಕಂಪ್ಲೀಟ್ ಆಕ್ಟರ್ ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಸೊ ಫೈನಲ್ ಫೈಟ್ ಬಂದ್ಬಿಟ್ಟು ಮಾಸ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಆ ಟೈಮಲ್ಲಿ ಆಗಿರುವಂತಹ ಫೋಟೋಗ್ರಫಿ ಆಗ್ಬೋದು, ಸೀನ್ ಬಂದ್ಬಿಟ್ಟು ಸಕ್ಕದಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಆಕ್ಷನ್ ಅಷ್ಟೇ ಸಕ್ಕದಾಗಿದೆ, ಅವ್ರ ಲುಕ್ಕು ಅಷ್ಟೇ, ಯುವರಾಜ್ ಕುಮಾರ್ದು ಲುಕ್ಕು ಅಷ್ಟು ಚೆನ್ನಾಗಿದೆ. ಆಕ್ಟಿಂಗ್ ಅಲ್ಲಿ ಸಕ್ಕದಾಗಿ ಮಾಡಿದಾರೆ ಅಂತ ಹೇಳ್ಬೋದು. ನಮ್ಮ ಕನ್ನಡಕ್ಕೆ ಒಳ್ಳೆಯ ಹೀರೋ, ಈ ಹೀರೋನ ಅಥವಾ ಇಂಥ ಹೊಸ ಹೀರೋಗಳನ್ನ ನಾವು ಪ್ರೋತ್ಸಾಹ ಮಾಡ್ದಾಗ್ಲೇನೆ ಹೊಸ ಟೆಕ್ನಿಷಿಯನ್ ಗಳಿಗೆ, ಹೊಸ ಡೈರೆಕ್ಟರ್ ಗಳಿಗೆ, ಹೊಸ DOP ಗೆ ಅಥವಾ ಚಿಕ್ಕದಾಗಿ ಕೆಲಸ ಮಾಡೋ ಸಿನಿಮಾದಲ್ಲಿ ಯಾರಿಗಾದ್ರೂ ಕೆಲಸ ಸಿಗುತ್ತೆ, ಅವ್ರ ಮನೆ ಹೊಟ್ಟೆ ತುಂಬುತ್ತೆ, ಅವ್ರ ಮನೆ ಜೀವನ ನಡೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಫ್ಯಾನ್ ವಾಸ್ ಯಾವ್ದು ಬೇಡ, ಆರಾಮ್ಸೆ ಸಿನಿಮಾ ನೋಡಿ. ನಮ್ ಕನ್ನಡ ಸಿನಿಮಾ, ನಮ್ ಕನ್ನಡದವರು ಬೆಳಿಬೇಕು ಅಷ್ಟೇನೆ, ಬೇರೆ ಯಾವ್ದು ಫ್ಯಾನ್ ವಾರು ಅದು ಇದು ಏನು ಇಲ್ಲ. ಇದ್ರಲ್ಲಿ ತುಂಬಾ ಇಷ್ಟ ಆದಂತಹ ಕ್ಯಾರೆಕ್ಟರ್ ನಮ್ಮ ಆದಿತ್ಯ ಅವರು. ಸೊ ಆದಿತ್ಯ ಅವರು ತುಂಬಾ ಸ್ಟೈಲಿಶ್ ಅಲ್ಲಿ ನೋಡಿದೀನಿ, ತುಂಬಾ ಶೇಡ್ಸ್ ಅಲ್ಲಿ ನೋಡಿದೀನಿ. ಅಂದ್ರೆ ಡೆಡ್ಲಿ ಸೋಮದಲ್ಲಿ ಆಗ್ಬೋದು, ಸ್ನೇಹನ ಪ್ರೀತಿನ ಆಗ್ಬೋದು, ಫಸ್ಟ್ ಸಿನಿಮಾ ಲವ್ ಆಗ್ಬೋದು. ಸೊ ಅದ್ರಲ್ಲೆಲ್ಲ ಒಂದು ಕಾಮಿಕ್ ಆಗಿರುವಂತಹ ಆದಿತ್ಯ ಕಂಡ್ರೆ, ಇಲ್ಲಿ ಡೇರ್ ಡೆವಿಲ್ ಮಾತಾಗ್ಲಿ ಡೈಲಾಗ್ ಆಗ್ಲಿ ಸಕ್ಕದಾಗಿದೆ. ಕಮ್ ಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು ಆದಿತ್ಯ ಅವರಿಗೆ. ನಮ್ಮ ಕನ್ನಡದಲ್ಲಿ ಯಾರಾದ್ರೂ ಹಳೆ ಹೀರೋ ಲೈಕ್ ಉಗ್ರಂ ಶ್ರೀಮುರಳಿ ಹೇಗೆ ಕಮ್ ಬ್ಯಾಕ್ ಮಾಡಿದ್ರು, ಆ ಕೆಪಾಸಿಟಿ ಇರುವಂತಹ ಹೀರೋ ಯಾರಪ್ಪ ಅಂದ್ರೆ ಅದು ಆದಿತ್ಯ ಅವರು. ಸೊ ಆದಿತ್ಯ ಅವರು ಈ ಸಿನಿಮಾದಲ್ಲಿ ಚೆನ್ನಾಗಿ ನಟನೆ ಮಾಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತ. ಸೊ ಇವರಿಗೆ ನೆಕ್ಸ್ಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ, ಅವರು ಬಂದು ನಮ್ಮ ಕನ್ನಡ ಸಿನಿಮಾ ಬೆಳ್ಳಿ ತೆರೆಯಲ್ಲಿ ರಾರಾಜಿಸಲಿ ಅಂತ ಹೇಳ್ತಾ. ಸೊ ನನಗಂತೂ ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಇರುವಂತದ್ದು, ಕಂಟೆಂಟ್ ಇರುವಂತಹ ಸಿನಿಮಾ. ದಯವಿಟ್ಟು ಎಲ್ಲ ಥಿಯೇಟರ್ ಹೋಗ್ಬಿಟ್ಟು ಬೇಗ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು.